ಸ್ನೇಹಿತರೆ ನಮಸ್ತೆ, ನಾನು ಪ್ರೀತಿಯ ಪ್ರಶಾಂತ್ ಚಕ್ರವರ್ತಿ ಮಾತಾಡ್ತಾ ಇದ್ದೀನಿ. ಇವ್ರ ಹೆಸರು ಬಂದ್ಬಿಟ್ಟು ಪಾಪಣ್ಣ ಅಂತ. ದಯವಿಟ್ಟು ಯಾರ್ಯಾರು ನೋಡ್ತಿದ್ದೀರ ದಯವಿಟ್ಟು ಪ್ರತಿಯೊಬ್ರು ಶೇರ್ ಮಾಡಿ ಆಮೇಲೆ ನೋಡಿ ವಿಡಿಯೋನ. ಯಾಕಂದ್ರೆ ಇಂಥ ಮಕ್ಳಿಗೆ ಒಂದು ಪಾಠ ಆಗ್ಬೇಕು. ಇವ್ರು ಇಂಥ ಮಕ್ಳಿದ್ದಾರೆ. 3 ವರ್ಷ ಆಯ್ತು ಇವ್ರ ಅಪ್ಪ ಬಂದು. 3 ವರ್ಷದಿಂದ ಫೋನ್ ಮಾಡ್ತಾ ಇದೀವಿ, ನಾವು ಅಪ್ಪ ಸತ್ತರೆ ಸಾಯ್ಲಿ, ನನಗೂ ಫೋನ್ ಮಾಡಬೇಡಿ, ಅವ್ನು ಹಾಳಾಗೋಗ್ಲಿ, ಫೋನ್ ಮಾಡ್ರಿ, ಯಾವಾಗಲೂ ಡ್ರಿಂಕ್ಸ್ ಮಾಡ್ಕೊಂಡಿರೋದು. 3 ವರ್ಷದಿಂದ ಇವ ಮತ್ತೆ ಮತ್ತೆ ಫೋನ್ ಮಾಡಿ ಬೈದಿದ್ದಕ್ಕೆ ಇವಾಗ ಬಂದಿದ್ದಾನೆ ಮಗ. ಅದು ಡ್ರಿಂಕ್ಸ್ ಮಾಡ್ಕೊಂಡೇ ಬಂದವನೆ. ತೋರಿಸ್ತೀನಿ ಎಂತ ಮಗ ಅಂತ. ದಯವಿಟ್ಟು ಫಸ್ಟ್ ಶೇರ್ ಮಾಡ್ಕೊಳ್ಳಿ. ಯಾಕಂದ್ರೆ ಇಂಥ ಮಕ್ಳಿಗೆ ಒಂದು ಪಾಠ ಆಗ್ಬೇಕು. ಶೇರ್ ಮಾಡ್ಕೊಂಡು ಆಮೇಲೆ ಫುಲ್ ನೋಡಿ ವಿಡಿಯೋ. ಯಾವ್ದಾವ್ದೋ ನಾನ್ ಸೆನ್ಸ್ ವಿಡಿಯೋ ಶೇರ್ ಮಾಡಿ, ಇಂಥ ವಿಡಿಯೋ ಶೇರ್ ಮಾಡಿ. ಬೇರೆ ಆಚೆ ಹಾಕೋ ಮಕ್ಳಿಗೆ ಒಂದು ಪಾಠ ಆಗ್ಬೇಕು. ಇವ್ರ ಹೆಸರು ಬಂದ್ಬಿಟ್ಟು ಪಾಪಣ್ಣ ಅಂತ. ಯಾವ ಊರು ನಿಮ್ದು? ಯಾವ ಊರ ಹತ್ರ ಬರುತ್ತದು? ಕೊಟ್ಗೆರೆ ತಾಲೂಕು, ಹೋಗ್ರಿ. ಓಕೆ. ನಿಮ್ಮ ಮಗನ ಹೆಸರೇನು? ಪಾಂಡುರಂಗ. ಅವನೇ ಬಂದಿರೋದು. ಬರ್ತಾರ ನೋಡಿ ಈಗ. ಮಂಜು ಕಳಿಸಿ. ಬನ್ನಿ. ಬನ್ನಿ. ಯಾರು? ಅಶ್ವತ್. ಸ್ವಲ್ಪ ಇದ್ಯಾರು? ಬಾರಪ್ಪ ಕಡೆ. ನೀವ್ಯಾರು ಬ್ರದರ್? ಬನ್ನಿ ನಿಂತ್ಕೊಳ್ಳಿ. ಸ್ವಲ್ಪ ಹತ್ರ ಬಾಮ್ಮ. ಸ್ವಲ್ಪ ಕಡೆ ತೋರಿಸಿ ಫೇಸು. ನಿಮ್ಮ ಹೆಸರೇನು? ಪಾಂಡುರಂಗ. ಸ್ವಲ್ಪ ಜೋರಾಗಿ ಮಾತಾಡಿ, ಹೇಳಿ. ಪಾಂಡುರಂಗ. 3 ವರ್ಷ ಆಯ್ತು, ಯಾಕೆ ಬಂದಿಲ್ಲ? ಇವತ್ತು ಯಾಕೆ ಬಂದ್ರಿ? ಸ್ಪೀಚ್ ಎಲ್ಲ ಅದು ಒಳಗಡೆ ಪರಮಾತ್ಮ ಆಡಿಸ್ತಾರೋ ಆಟ. ಯಾವ ಬ್ರ್ಯಾಂಡು? ಕೈ ಮುಗಿದೀನಿ, ಮಾತಾಡಕ್ ಬಿಡ್ಬೇಡಿ. ಯಾವ ಬ್ರ್ಯಾಂಡು ಅಂದೆ? ಕಳ್ಸಂಗಿರಿ, ನಿಮ್ ಕೈಲಾದ್ರೆ ಕಳಿಸಿ. ಕೇಳ್ತೀನಿ, ಕೈ ಬೇಕು ಕೇಳ್ತೀನಿ. ನನ್ನ ಅಷ್ಟೇ. ನಮ್ಗೆ ಕಳ್ಸೆಯಿಂದ ಕಳ್ಸಿ. ನೆಕ್ಸ್ಟ್ ಏನ್ ಹೇಳು? ಕಳಿಸಿ ಅಂತ ನಾನು ಕೇಳ್ತಾರದು. 3 ವರ್ಷದಿಂದ ಮತ್ತೆ ಫೋನ್ ಮಾಡ್ರು ಸತ್ರ ಸಾಯಿಲಿ ಅಂತ್ಯಾ? ಬಾಯ್ಲಿ ಮುಂದೆ, ಬಾಯ್ಲಿ ಮುಂದೆ ಬಾರಪ್ಪ ಇಲ್ಲಿ. ನೋಡಿಲೆ, ಕುಡಿಯೋದು ನೀನ್ ಒಬ್ಬನೇ ಅಲ್ಲ, ಕುಡಿಯೋದು ನೀನ್ ಒಬ್ಬನೇ ಅಲ್ಲ ಅಂದೆ. ಇವತ್ ನೀನ್ ಆಯ್ತು 1 ನಿಮಿಷ ತಡಿ. ಆಯ್ತು, ನೀನ್ ಫೋನ್ ಮಾಡಿ ಬರಕ್ ಕೇಳಿದ್ವಲ್ಲ, ಬಂದೆ ತಾನೆ ಪಾಪ. ಇಂಥ ವ್ಯಕ್ತಿ ಜೊತೆ ಬಂದಿದೆ ತಾನೆ. ಡ್ರಿಂಕ್ಸ್ ಮಾಡ್ಕೊಂಡು ಯಾಕೆ ಬಂದೆ? ಡ್ರಿಂಕ್ಸ್ ಮಾಡ್ಕೊಂಡು ಯಾಕೆ ಬಂದಿದ್ಯಾ ಇಲ್ಲಿ? ಡ್ರಿಂಕ್ಸ್ ಮಾಡಿಲ್ಲ. ತಗೊಂಬಾರ ಮಿಷಿನ್, ತಗೊಂಬಾರ, ಇಲ್ಲಿ ಚೆಕ್ ಮಾಡ್ತೀನಿ. ಚೆಕ್ ಮಾಡಲ ಮಿಷಿನ್. ಕೈ ಮುಗಿದೆ, ಪರೀಕ್ಷೆ ಮಾಡ್ಬೇಡಿ, ನನ್ನ ಯಾವ್ದಕ್ಕೆ ಕಣ್ಕು ಬಿಡ್ಬೇಡಿ. ತಪ್ಪಾಗ್ಬಿಡಿ, ಮುಗಿದೋಯ್ತು. ಈಗ ಕಳ್ಸಂಗ ಏನ್ ಮುಗಿದೋಯ್ತು? ಈ ಕಡೆ ಬಾರಪ್ಪ ನೀನು. ತಪ್ಪು ಮಾಡ್ಬಿಡಿ, ಬಿಡಿ. ನೀನ್ ಈ ಕಡೆ ಬಾ ಅಂತ ಹೇಳಿದ್ನಲ್ಲ. ಈ ಕಡೆ ಬಾ ನೀನು 1 ನಿಮಿಷ. ಈ ಕಡೆ ಬಾ, ಇಲ್ಲ 1 ನಿಮಿಷ. ಈ ಕಡೆ ಬಾ, ಬಾ ಇಲ್ಲಿ ಅಂದೆ. ಏನಕ್ಕೆ ಆಚೆ ಹಾಕಿದ್ದೆ? ನೀನ್ ಆಚೆ ಹಾಕಿಲ್ಲ. ಆಯ್ತು, ಆಚೆ ಹಾಕಿಲ್ಲ. ಆಯ್ತಪ್ಪ, ಆಯ್ತು. ಏನಕ್ಕೆ ಬಂದ್ರಿ ಆಚೆ ನೀವು? ಆಚೆ ಹಾಕಿಲ್ಲ ಸರ್. ಏನೇನು ಮನೆಗೂ ನನ್ಗೆ ಹಾಕಿರ್ಲಿಲ್ಲ. ಅವ್ರ ಮನೆಗೋಗಿ ಕರ್ಕೊಬರ್ತೀನಿ, ನಮ್ ದೊಡ್ಡಪ್ಪನ ಕರ್ಕೊಬರ್ತೀನಿ, ಹೊಲ ಎಲ್ಲ ನನ್ನ ಹೆಸರು ಮಾಡಿಸು ಅಂತ. ನಾನು ಅಲ್ಲಿಗೆ ಹೋದ್ರೆ, ನಾನು ಹೋದ್ರೆ ನಾನು ಇರಲ್ಲ ಅಂದೆ. ಆ ಸಂಜೆನಾಗೆ 2 ಹುಡುಗರು ಬಂದು. ನನಗೆ ಅದು ಬೇಡ ಸ್ವಾಮಿ. ನೀವ್ ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯ್ತು? 2 ವರ್ಷ ತುಂಬಿ 3ನೇ ವರ್ಷ ಬಂದಿದೆ. 3ನೇ ವರ್ಷ ತುಂಬಿದೆ ಅಲ್ವಾ? ನೀವ್ ಬಂದ ತಕ್ಷಣ 1 ನಿಮಿಷ, ನೀವ್ ಬಂದ ತಕ್ಷಣ ನಾವು ನಿಮ್ಗೆ ನೋಡಿ ಮಕ್ಳಿರೋರಿಗೆ ಸೇರ್ಸಲ್ಲ ಅಂದಿವಿ, ಹೌದಾ ಇಲ್ಲ? ನೀವೇನಂದ್ರಿ? ದಯವಿಟ್ಟು ನೀವು ನಂಗೆ ಆಶ್ರಯ ಕೊಡ್ಲೇಬೇಕು, ಇಲ್ಲ ನಾನು ಎಲ್ಲ ಹೋಗ್ಬಿಟ್ಟು ಸಾಯ್ತೀನಿ ಅಂದ್ರಿ, ಹೌದ್ ತಾನೆ? ಆಮೇಲೆ ನಿಮ್ಮ ಮಗನಿಗೆ ನಿಮ್ಮ ಮುಂದೆ ಫೋನ್ ಮಾಡಿದ್ವಿ. ನಿಮ್ಮ ಮಗ ಏನಂತ ನೀನ್ ನೀನು ಆಚೆ
ಸರ್ ಆಗಿಲ್ಲ ಸರ್, ದಯವಿಟ್ಟು ಸರ್ ಫೋನ್ ನಂಬರ್ ಕೊಡಿ ಸರ್, ಇಲ್ಲ ನಿಮ್ಮ ಅಡ್ರೆಸ್ ಹೇಳಿ ಸರ್, ನಾಳೆ ಬೆಳಗ್ಗೆ ಬರ್ತೀನಿ. ಅವನು ಮಗ ನೀನು 3 ವರ್ಷ ಆಯ್ತು, ಇವಾಗ್ಲೂ ಬರ್ತಿರಲಿಲ್ಲ ನೀನು. ಫೋನ್ ಮಾಡಿ ಬ್ಲಾಸ್ಟ್ ಮಾಡಿ ಬಂದಿರೋದು ಈಗ. ಹೌದ್ ತಾನೆ? ಫೋನ್ ಮಾಡ್ರಿ, ಬರೀಲಿ ಉಮೇಶ್, ಫೋನ್ ಮಾಡ್ರಿ. ಹೆಂಗೆ ರಿಯಾಕ್ಟ್ ಮಾಡೋದು? ನಾರ್ಮಲ್ ಆಗಿ ಫುಲ್ ಎಣ್ಣೆ ಇಲ್ಲ ಸರ್, ಫುಲ್ ಎಣ್ಣೆ. ಯಾವ ತರ? ನಂದೇನು ತಪ್ಪಿಲ್ಲ ಸರ್, ನಮ್ಮ ಅಪ್ಪಂದೆಲ್ಲ ತಪ್ಪು ಅಂತ. ನೀವು ಫಸ್ಟ್ ಬನ್ರಿ ಇಲ್ಲಿಗೆ, ಅದೇನಿದ್ರು ಇಲ್ಲಿ ಮಾತಾಡ್ತಾರೆ, ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾ ಇದ್ದೆ ನಾನು. ಅದೇನೇನೆ ಅವ್ರು ಬರೋದಕ್ಕೆ 3 ವಾರದಿಂದ ಈ ಶುಕ್ರವಾರ ಅಂತೇಳಿ ಆಯ್ತು. ಬನ್ನಿ ಈ ಕಡೆ ಸ್ವಾಮಿ, ಒಂದು ನಿಮಿಷ ಸ್ವಾಮಿ. ನಿಮಗೆ ನಾವು ಫೋನ್ ಮಾಡಿ ಒಂದು 10 ದಿನ ಆಯ್ತಾ? ಇವತ್ತು 15 ದಿವಸ. ಮತ್ತೆ ಇವತ್ತು ಬಂದಿದ್ದೀರಾ, ಅವತ್ತಾಕೆ ಬಂದಿಲ್ಲ? ಸ್ವಲ್ಪ ತುಂಬಾ ಕೆಲ್ಸಗಳಿತ್ತಾ, ಬಿಸ್ನೆಸ್? ಅಲ್ಲ ಸರ್, ನಮಗೆ ಕೇಳಿ, ಅವರು ನಮ್ಮ ಅಪ್ಪಾಜಿನೇ ಕೇಳಿ. ಇರೋ ನಿಮಿಷ ಸರ್. ಸರ್ ನಿಮ್ಮ ಹೆಸರು ಸರ್? ಅಶ್ವಥ್. ನೀವೇನಾಗಬೇಕು ಇವ್ರಿಗೆ? ಇವ್ರಿಗೆ ಮೊಮ್ಮಗ. ಅಲ್ಲ ನೋಡಿ, ನೀವು ನೋಡಕ್ ಇಷ್ಟು ಡೀಸೆಂಟ್ ಆಗಿದ್ದೀರಿ, ಹಿಂಗಿದ್ದೀರಿ, ನೀವು ಒಂದ್ಸಲಿ ಅವ್ರಿಗೆ ಒಂದು ಬುದ್ಧಿ ಹೇಳಕ್ಕಾಗಿಲ್ವಾ? ಇನ್ಫಾರ್ಮೇಶನ್ ಇರಲಿಲ್ಲ ಸರ್ ನಮಗೆ ಇದ್ರ ಬಗ್ಗೆ. ಮೊನ್ನೆ ಫೋನ್ ಮಾಡಿ ಕಾಲ್ ಮಾಡಿದ್ರೆ ಈ ತರ ಹೋಗಿದ್ದಾರೆ, ಕರ್ಕೊರ್ಬೇಕು ಅಂತ. ಈ ಅಪ್ಪ 3 ವರ್ಷದಿಂದ ದಿನ ನನ್ನ ಮಗನಿಗೆ ಫೋನ್ ಮಾಡಿ, ನನ್ನ ಮಗನಿಗೆ ಫೋನ್ ಮಾಡಿ, ನನ್ನ ಮಗನಿಗೆ ಫೋನ್ ಮಾಡಿ, ಎಷ್ಟು ಸಲ ಫೋನ್ ಮಾಡೋದು? ಮಾಡಿದ್ರೇನ್ರಿ ಫೋನು? ಬಂದೇನ್ರಿ? ಫಸ್ಟ್ ಸಮಯ ನೀವು ಸರಿ ಇಲ್ಲ, ನೀವು ಕರೆಕ್ಟಾಗಿ ಬಳಸ್ಬೇಕಾಗಿತ್ತು. ನೋಡಪ್ಪ, ನಿಂದೇ ತಪ್ಪಾಗಿದ್ರು ನಿಮ್ಮ ಅಪ್ಪ ಈಗಲೂ ನಿನ್ನ ಪರವಾಗಿ ಮಾತಾಡ್ತಿದ್ದಾರೆ ಪರೋಕ್ಷವಾಗಿ. ನೀನ್ ಅರ್ಥ ಮಾಡ್ಕೋಬೇಕಷ್ಟೇ. ಈಗ್ಲೂ ಅವೇ ನಿನ್ ಬಿಟ್ಕೊಡಕ್ ರೆಡಿ ಇಲ್ಲ, ಹಂಗ್ ಮಾತಾಡ್ತಾವನೆ. ದಯವಿಟ್ಟು ಕರ್ಕೊಂಡು ಹೋಗಿ ಹಿಂದೆ ಆಗಿರೋ ತಪ್ಪು ಬಿಟ್ಬಿಟ್ಟು ಮುಂದೆ ಕರೆಕ್ಟಾಗಿ ನೋಡ್ಕೊಳಕ್ ಕಲ್ತ್ಕೊಳ್ರಿ. ಬನ್ನಿ ಇಲ್ಲ ಹತ್ರ. ನೀವು ಡ್ರಿಂಕ್ಸ್ ಮಾಡಿಲ್ವಾ? ಸೂಪರ್, ಸಖತ್ತಾಗಿ ಇಲ್ಲಿಗೆ ಬರ್ತಿದೆ ಸ್ಮೆಲ್ಲು. ಡ್ರಿಂಕ್ಸ್ ಮಾಡಿರೋದು, ಡ್ರಿಂಕ್ಸ್ ಮಾಡಿಲ್ಲ ಅಂತ ಹೇಳ್ತೀರಾ? ಇಲ್ಲಿ ಕರ್ಕೊಂಡ್ ಬರ್ಬೇಕು ಅಂತ ಒಂದ್ ನೀಟಾಗಿ ಒಂದ್ ಸ್ನಾನ ಮಾಡ್ಕೊಂಡು ಕರೆಕ್ಟಾಗಿ ಬರ್ಬೇಕು ತಾನೆ? ಬಾರ ಇದು. ಒಂದ್ ನಿಮಿಷ ಇದ್ಬಿಡು, 1 ನಿಮಿಷ ಇರು, ನಾನು ಹಾಕೊಂಡ್ಬರ್ತೀನಿ ಎಣ್ಣೆನ, ಮಾತಾಡೋಣ, ಕರೆಕ್ಟಾಗಿರುತ್ತೆ. ಈಗ ನೀನ್ ಏನೇ ಹೇಳಿದ್ರು ನೀನ್ ಬರೀ ಹಂಗೆ ರಿವರ್ಸು ಹೋಗ್ತಾ ಇಲ್ಲ. ಒಳಗಡೆ ಇದೆಯಲ್ಲ, ಬೇರೆ ಇದೆಯಲ್ಲ, ಅದೆಲ್ಲ ಬ್ರದರ್ ಹೇಳಿದ್ನಲ್ಲ. ಈಗ ಏನ್ ಬುದ್ಧಿವಾದ ಹೇಳಿ ಏನಾರ ಕಳ್ಸಿ, ಒಳಗಡೆ ಹೋಗ್ತಿಲ್ಲ ಅದು. ಒಳಗಡೆ ಬೇರೆನೇ ಇದೆಯಲ್ಲ, ಹೋಗಲ್ಲ ಒಳಗಡೆ. ಈಗ ಆಯ್ತು, ನಿಮಿಷ ಬನ್ನಿ ಇಲ್ಲಿ, ಬನ್ನಿ ನೀವು ಹೇಳ್ರಿ. ತಪ್ಪಾದ ಪ್ರಶ್ನೆ ಅಲ್ಲ, ಈಗ ಕರೆಕ್ಟಾಗಿ ಹೇಳ್ರಿ. ಈಗ ಈ ಅಪ್ಪನ್ನ ನಿಮ್ ಮನೆಗೆ ಓಕೆ ಕರ್ಕೊಂಡು ಹೋಗ್ಬಿಟ್ಟು, ನನಗೆ ಅದೆಲ್ಲ ಬೇಡ ಗುರು. ನಾನು ಹೇಳ್ದೆ ಸಾಕಾದ ಪ್ರಶ್ನೆ ಅಲ್ಲಪ್ಪ. 3 ವರ್ಷದಿಂದ ಏನಕ್ಕೆ ಬಂದಿಲ್ಲ ಅಂತ ಕೇಳ್ತಾ ಇದೀನಿ. ಈತನು ಅವ್ರ ಅಪ್ಪ ಅಣ್ಣ ತಮ್ಮನ ವಿಚಾರದಾಗಿ ಗಲಾಟೆ ಮಾಡ್ಕೊಂಡು ಬಂದಿರೋದು. ಅದಕ್ಕೆ ನಾನು ಏನ್ ಮಾಡೋದು? ನಾನು ಹೇಳ್ತೀನಿ, ಮಾತಾಡ್ತಿದ್ದೀಯಪ್ಪ, ಮಗ ಅಂತ ಹೊಡೆದ್ರಾ? ನನಗೆ ಆ ಕತೆ ನನಗ್ ಬೇಡ. ಸರ್, ನಮ್ಮ ಅಪ್ಪ ಹಿಂಗ್ ಮೋಸ ಮಾಡ್ದ, ನಮ್ಮ ಅಪ್ಪನ ಚುಚ್ದ, ನಮ್ಮ ಅಪ್ಪನ ತಲೆ ಮೇಲೆ ತಲೆ ತಕ್ಕ, ಅದಕ್ಕೆ ಏನು ಮಾಡಿರ್ತಾನೆ ಬಿಟ್ಟಿದ್ದೆ ನೀನು. ಇವ್ರು ದಿನ ಇಲ್ಲಿ ಹೇಳ್ರಿ ನೀವು. ಒಂದ್ ನಿಮಿಷ. ಇವಾಗ ನೀವು 1-1.5 ತಿಂಗಳು ಮಲ್ಕೊಂಡಲ್ಲೇ ಇದ್ರಲ್ಲ, ಬೆಡ್ಡು ಸಾಯಂಗ್ ಹೋಗ್ಬಿಟ್ಟಿದ್ರಿ ತಾನೆ? ಹೌದಾ ಇಲ್ಲ? ನಿಮ್ಮನ್ನ ಹಾಸ್ಪಿಟಲ್ ಕರ್ಕೊಂಡೋಗಿದ್ದ ಅವನು, ಎಲ್ಲ ಮಾಡಿರ್ತಾನೆ. ಅವಾಗಾರ ಬಂದ? ನಿಮ್ ಊರವ್ರಿಗೆ ಫೋನ್ ಮಾಡಿದ್ವ ನಾವು, ಹುಷಾರಿಲ್ಲ ಅವ್ರು ಸಾಯಂಗ್ ಆಗೋರು ಬರಕ್ ಕೇಳು ಅಂತ? ಬಂದ ಕೇಳ್ರಿ. ಇಲ್ಲ ಸರ್. ಇವ್ರ ದಿನ ಆಳೋದು, ಕಳ್ಸ್ಕೊಡಿ ಸಾರ್. ಇನ್ಫಾರ್ಮೇಶನ್ ಕೊಟ್ಟಿದ್ರ? ಕೇಳಿ ಮತ್ತೆ. ಊರಿಗೆ ಫೋನ್ ಸೇರಿಸಿದ್ರಪ್ಪ? ಕನ್ನಡದಾಗ ಮಾತಾಡು. ಮಾಡಿದ್ರು ಬರ್ಲಿಲ್ಲ. ಚರ್ಚೆ ಮಾಡ್ಬೇಡ ನನ್ನ ಹತ್ರ. ಏನು ಮಾಡ್ಲಿಲ್ಲ. ಇವ್ರು ಹೇಳಿದ್ರು ಎತ್ಲೇ ಇಲ್ಲ ನಾವು ಮಾಡಿದ್ರು ಬಿಡು. ಇವಾಗ ಹೆಂಗೋ ಬದುಕಿದ್ದಾರೆ, ಚೆನ್ನಾಗಿ ಹೋಗಿ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಕೊಡ್ಸಿ ರೆಡಿ ಮಾಡಿ ಇಟ್ಟಿದ್ದೀನಿ, ಆಯ್ತಾ? ಇವಾಗ ಬಂದ್ಬಿಟ್ಟು ಸರ್ ನಿಮ್ಮ ಅಪ್ಪನ ಕಳಿಸ್ಕೊಡಿ ಅಂತ ಕರ್ಕೊಂಡೋಗ್ಬಿಡಿ ಸಾರ್ ಅಂತ ಕೈ ಮುಗಿ, ಆಯ್ತಾ? ಸಾಯಂಗಾಗಿದ್ರಲ್ಲ, ಅವಾಗ ಬಂದಿಲ್ಲ ಅಲ್ಲ? ನೀವ್ ಹೇಳ್ರಿ ನೀವು ಪಾಪಣ್ಣ, ಒಂದ್ ಹೆಜ್ಜೆ ನಿಮ್ಗೆ ಹಿಂಗೆ ಎತ್ತಿಡಕ್ಕಾಗದ ನಿಮ್ಗೆ? ಇಲ್ಲ ಸರ್. ಮಲಗಿದ ಮಕ್ಕಳಿಗೆ ಊಟ ಎಲ್ಲ ಏನು ಹುಚ್ಚ ಎಲ್ಲ ಅಲ್ಲೇ ಬಚ್ಬೇಕಾಗಿತ್ತು ಇವ್ರಿಗೆ. ನಾವೇನಾದ್ರೂ ಸುಳ್ಳು ಹೇಳಿದ್ರೆ ಕೇಳ್ರಿ.
ಬಂದವ್ರೆ, ಅವನೇ ಉಣಿಸ್ತಿದ್ದು, ಅವನೇ ಬಾತ್ರೂಮ್ಗೆ ಎತ್ಕೊಂಡೋಗ ಆಸೆಗೆ ಕುಂಡಿಸ್ಕೊಂಡು ಬಾತ್ರೂಮ್ ಹಾಚ್ಕೊಂಡು ತೋರಿಸ್ಕೊಂಡು ಬಂದು ಅಲ್ಲಿಗೆ ಬಿಡೋನು. ಇವಾಗ ಅವನೇ ರಾಮಣ್ಣ ಅಂತ ಇಲ್ಲಿ ಹುಡುಗರಮ್ಮ ಅಕ್ಕನ ಮಗ. ನಿಮ್ಮ ಹೆಸರೇನ್ರಿ? ಪಾ ಜೋರಾಗಿ ಮಾತಾಡಪ್ಪ. ಬರಪ್ಪ. ಅಲ್ಲ ಅಲ್ಲ ಅಷ್ಟು ನಿಂತಿದ್ಯಾ? ಏನಿಲ್ಲ. ಬೇರೆ ನೀವೇನಾದ್ರು ಮರ್ಡರ್ ಮಾಡಿದೀರಾ? ಹತ್ರ ಬನ್ನಿ. ಒಳ್ಳೆ ಕೆಲಸ ತಾನೇ ಬಂದಿರೋದು. ಮತ್ತೆ ನಿಮ್ಮ ಹೆಸರೇನು? ಪಾಂಡುರಂಗ. ಯಾವ್ದು ಬ್ರ್ಯಾಂಡು? ನನ್ನ ಸ್ವಲ್ಪ ಅಲ್ಲ ಬೇಜಾರಲ್ಲ. ಅಪ್ಪನ್ ಕರ್ಕೊಂಡ್ ಹೋಗಿ ಡ್ರಿಂಕ್ಸ್ ಮಾಡ್ಕೊಂಡ್ ಬಂದಿದ್ಯಲ್ಲ, ಇದು ತಪ್ಪ ಸರಿ ನಾನು ಮಾಡಿದ್ದು? ನಾನು ಇವತ್ತು ಕುಡ್ದಿಲ್ಲ ಸರ್, ನೆನ್ನೆ ಭಯಂಕರ ಕುಡ್ದಿದ್ದೆ. ಇಲ್ಲ ಅಂತಲ್ಲ, ನೆನ್ನೆ ಭಯಂಕರ. ಇವತ್ತು ಕುಡ್ದಿಲ್ಲ ನೀನು? ಕುಡ್ದಿಲ್ಲ, ನಿಜ ಕುಡ್ದಿಲ್ಲ? ಕುಡ್ದಿಲ್ಲ. ಸ್ನೇಹಿತರೆ, ದಯವಿಟ್ಟು ಪ್ರತಿಯೊಬ್ರು ಶೇರ್ ಮಾಡಿ. ಬಂದಾಗ ಕೇಳಿದ್ರೆ ನೀನ್ ಒಳ್ಳೆಯವನೇ ಕೆಟ್ಟವನೇ ಅಂತೆ. ಸರಿ ಬಿಡಿ, ಕೆಟ್ಟವನೇ ಮಾಡಿ ಕಳ್ಸೋಣ, ಅದಕ್ಕೋಸ್ಕರ ಮಾಡ್ತಿರೋದು ವಿಡಿಯೋ. ಒಳ್ಳೇದಾಗ್ಲಿ, ಇಂಥ ಮಕ್ಕಳಿಗೆ ದೇವ್ರ ಒಳ್ಳೆ ಆಯುಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡ್ಲಿ. ಇವತ್ತು ಇವರಪ್ಪನ್ನ 3 ವರ್ಷದಿಂದ ಆಚೆ ಹಾಕಿದ್ದ, 3 ವರ್ಷ ಒಂದ್ಸಲ ಬಂದಿಲ್ಲ. ಅವರಪ್ಪನ್ ನೋಡ್ಕೊಂಡು ಉಳ್ಸಕ್ಕೆ ನಾವಿದ್ದೀವಿ. ಮುಂದೆ ಅಂತ ಪರಿಸ್ಥಿತಿ ಇವನಿಗೆ ಬಂದಾಗ ಯಾರಿದಾರೋ ಗೊತ್ತಿಲ್ಲ. ಇದು ಕಲಿಯುಗ, ಅನುಭವಿಸ್ಲೇಬೇಕು. ಗುರು ಒಂದ್ ಮಾತೇಳ, ನಿಂಗೊಬ್ಬ ಮಗ ಇದಂತಾನೆ, ಅವನು ನಿನಗೆ ಈ ತರ ಮಾಡದೆ ಇರ್ಲಿ ಅಂತ ದೇವರ ಪ್ರಾರ್ಥನೆ ಮಾಡ್ಕೊಂತೀನಿ ಅಷ್ಟೇ. ಮಾಡದೆ ಇರ್ಲಿ ಅಂತ. ಯಾಕಂದ್ರೆ ಇದು ರಿಪೀಟು. ನೀನು ಮಜ್ಜಂಗ್ ಮಾಡ್ದೆ, ನಾನು ಹಿಂಗ್ ಮಾಡ್ಬಾರ್ದು ಅಂತ ಕೇಳ್ತೇನೆ. ಬದಿಟ್ಕೋ ಇವಾಗ ಹೇಳ್ತಾ ಇದೀನಿ. ಸ್ವಾಮಿ, ಏನ್ ಮಾಡೋದು ಇಂಥವ್ರಿಗೆ? ಏನ್ ಮಾಡ್ರಿ ಹೇಳಿ? ನಿಮಗೆ 3 ವರ್ಷದಿಂದ ಬಂದಿಲ್ವಲ್ಲ, ನಿಮ್ಗೆ ಒಂದ್ಸಲ ಕೋಪ ಏನು ಬರ್ತಾ ಇಲ್ವಾ? ನಾನು ಮೊನ್ನೆ ಅವನ ವಿಷಯ ನಿಮ್ಗೆ ಬೈದೆ, ಎಂತ ಮಕ್ಳು ಜನ್ಮ ಕೊಟ್ಟಿದ್ದೆ ನೀನು ಅಂತ. ಇಂಥ ಮಕ್ಳು ಬೇಕಾ ನಿಮ್ಗೆ? ಏನ್ ಮಾಡ್ಬೇಕು? ಕೊಟ್ಟ ದೇವ್ರ ಕೊಟ್ಟವ್ರೆ, ನಾವೇನ್ ಮಾಡಿ ಎಲ್ಲಾರು ಕೊಟ್ಟಂಗ. ಅಲ್ಲ ರೀ, ನೋಡಿ ಸರ್ ಹೇಳೋದು ಗೊತ್ತ, ಎಂತೆಂತ ಕಚಡಗಳಿದ್ದಾರೆ, ಅಪ್ಪಂದ್ರುಗಳವ್ರೆ, ಅಂತವ್ರಿಗೆ ಮಾಡ್ಲಿರಿ. ಇಂಥವ್ರಿಗೆಲ್ಲ ಮಾಡ್ತಾರಲ್ರಿ. ಇವತ್ತವರೆಗೂ ಇಷ್ಟು ಮಕ್ಳು ಇರ್ತಾರೆ. 70 ಜನಕ್ಕೆ ಅಡಿಗೆ ಮಾಡಿ ಹಾಕಿದ್ದೀನಿ. ಒಂದೊಂದ್ಸಲಿ ಅಡಿಗೆ ಮಾಡಾಕ್ತಾರೆ. ಹೋಗ್ಬಿಟ್ಟು ಎಲ್ಲರೂ ಒಟ್ಟು ಒಂದು 7 ಜನ ಸೇರ್ಕೊಂಡು ಮಾಡ್ತೀವಿ ಅಡಿಗೆ. ಎಲ್ಲರೂ ಹೋಗಿ ಇವ್ರ ಕೈಯಲ್ಲಿ ಆಗಲ್ಲ ಅಂದ್ರೂ ಹೋಗಿ ಸಪೋರ್ಟ್ ಮಾಡಕ್ ಹೋಗ್ತಾರೆ. ಇಂಥ ವ್ಯಕ್ತಿ ಹತ್ರ ಹೋಗ್ಬಿಟ್ಟು ಇವನು ಈ ತರ ಮಾಡಿದ್ರೆ ದೇವ್ರ ಮೆಚ್ತಾನೇನ್ರಿ? ಈ ಆಶ್ರಮಗೆ ಇಷ್ಟು ಜನ ಯಾರನ್ನ ಕೆಟ್ಟವನ ಅಂತ ಅನ್ಲಿಲ್ಲ ನಾನು ನೋಡಿಲ್ವಾ? ನಾನು 45 ವರ್ಷ. ನಾನು ಅದನ್ನೇ ಹೇಳ್ತಾರೆ, ಬೈತಾ ಇರೋದು. 3 ವರ್ಷದಲ್ಲಿ ಬರ್ದಿರೋ ಮಗ ಇವಾಗ ನೀನ್ ಹೋಗ್ಬಿಟ್ಟು ಏನ್ ಮಾಡ್ತೀಯ ಪಾಪಣ್ಣ, ಹೋಗ್ಬೇಡ, ಸರಿ ಇಲ್ಲ ನನ್ ಮಕ್ಳು ಅಂತ ಬೈತಾ ಇರ್ತೀನಿ. ಇವ್ರು ಕೇಳಲ್ಲ. ಸಾರ್ ನನ್ ಮೊಮ್ಮಕ್ಳು ಮದುವೆ ಮಾಡಿಸ್ಬೇಕು, ನನ್ ಮಕ್ಳು ನೋಡ್ಬೇಕು. ಮೊಮ್ಮಕ್ಳು ನೋಡಿದ್ರೆ 12-13 ವರ್ಷ ಅಂತೆ. ಚಕ್ರವರ್ತಿ ಸರ್ ಹತ್ರ ಹೇಳ್ದೇನಪ್ಪ ಮದುವೆ ಮಾಡಿಸ್ಬೇಕು ಅಂತ. ಇಲ್ಲ ಸುಮ್ಮನೆ. ಎಷ್ಟು ವರ್ಷ ಈಗ ನಿಮ್ಮ ಮೊಮ್ಮಕ್ಳಿಗೆ? ನಿಮ್ಮ ಮೊಮ್ಮಕ್ಳಿಗೆ ಎಷ್ಟು ವರ್ಷ ಈಗ? ಇಷ್ಟ ಹೆಣ್ಮಗಿಗೆ 18 ವರ್ಷ. 18 ಇಲ್ಲ, ಆಗಿತ್ತು 16 ವರ್ಷ. ಈಗ 17ಕ್ಕೆ ಬಿದ್ದೈತೆ. ಈಗ ಒಂದ್ ಕೆಲಸ ಮಾಡುವ, ಈಗ ಹೋಗಿ ಮದುವೆ ಮಾಡಿಸ್ಬಿಡು. ಮದುವೆ ಮಾಡ್ಸಿದ್ರೆ ನೀನು ಬಾಲ್ಯ ವಿವಾಹ ಕಾಯ್ದೆ ಅಂತ ಮಾಡಿಸಿ ಎಲ್ಲೋ ಕಾಲ ಬಂದ ಮಾಡಿಸ್ತೀವಿ. ಬನ್ನಿ ಇವತ್ತೇ ಮಾಡಿಸ್ತೀವಿ. ಹಂಗಾಗ ಇವಾಗ ಮದುವೆ ಮಾಡಿಸ್ಬಿಟ್ಟು ಮೇಲೆ ನಾವು ಎಲ್ಲ ಇರ್ತೀವಲ್ಲ. ಅಲ್ಲ ಈಗ ನೋಡಿರ್ತಾರೆ, ಬಂದವ್ರು ಹೋದವ್ರು ಏನಂತಾರೆ. ಸರಿ ಬಿಡಿ, ಆಯ್ತು. ಈಗ ಬಿಡಿ ಆಯ್ತು. ಪಾಪ ಇಲ್ಲಿ ಬೈಲಿ. ಸ್ನೇಹಿತರೆ, ಇವ್ರ ಹೆಸರು ಬಂದ್ಬಿಟ್ಟು ಪಾಂಡುರಂಗ ಅಂತ. ಯಪ್ಪ ಸ್ಟಾರ್ಟಿಂಗ್ ಬಂದಾಗ ನಾನು ಹೇಳಿದ್ವಿ ಈ ತರ ಮಕ್ಳಿರೋ ತಗೊಳೋದಿಲ್ಲ ಅಂತ. ಈ ಯಪ್ಪ ಬಂದ್ಬಿಟ್ಟು ಕಾಲ ಹಿಡ್ಕೊಂಡು ನಾನು ಸಾಯ್ತೀನಿ, ನೀವು ಬಿಟ್ರೆ ರೈಲ್ವೆ ಹಳಿಗೆಲ್ಲ ಹೋಗ್ಬೇಕಾಗತ್ತೆ, ಸಾಯ್ತೀನಿ ಏನೋ ಅಂದ್ರು. ಆಶ್ರಯ ಕೊಟ್ಟೆ. ಅದೇ ದಿನ ಈ ಅಪ್ಪಂಗೆ ಫೋನ್ ಮಾಡಿದೀವಿ, ಸತ್ರೆ ಸಾಯ್ಲಿ ಬರಲ್ಲ ಅಂತ ಹೇಳಿದ್ದು. ಇವತ್ತು ಮತ್ತೆ ಮೊನ್ನೆ 10 ದಿನದಿಂದ ಫುಲ್ ಟಾರ್ಚರ್ ನನಗೆ, ಫುಲ್ ಟಾರ್ಚರ್ ನನಗೆ. ಫೋನ್ ಮಾಡಿ 15 ದಿನ ಆಯ್ತು. ಇವತ್ತು ಬಂದವ್ರೆ, ಅದು ಡ್ರಿಂಕ್ಸ್ ಮಾಡ್ಕೊಂಡೇ ಬಂದವನೆ ಜಾಕಿ ಚಾನ್. ದಯವಿಟ್ಟು ಪ್ರತಿಯೊಬ್ರು ಶೇರ್ ಮಾಡಿ, ಮತ್ತೊಬ್ರಿಗೆ ಸ್ಫೂರ್ತಿ, ಇದು ಮತ್ತೊಬ್ರಿಗೊಂದು ಪಾಠ ಆಗ್ಬೇಕು. ಯಾರೇ ಆಚೆ ಹಾಕೋ ಮಕ್ಕಳಿಗೆ ಒಂದು ಪಾಠ ಆಗ್ಬೇಕು. ಮತ್ತೆ ಇಲ್ಲಿಂದ ಕರ್ಕೊಂಡೋಗಿ ಒಂದ್ ಹೇಳ್ತಿದೀನಿ, ಮತ್ತೆ ಎಲ್ಲಾದ್ರೂ ಬಿಟ್ಟೆ, ಮತ್ತೆ ಎಲ್ಲಾದ್ರೂ ಏನಾದ್ರು ನೋವಾಯ್ತು, ಏನಾದ್ರು ಅವ್ರು ಬಿಟ್ಟು ನಿನ್ ಹೋದ್ರು, ಏನಾದ್ರು ಟಾರ್ಚರ್ ಆಯ್ತು ಅಂದ್ರೆ ಗುರು, ನನ್ ಗ್ಯಾರಂಟಿ ನಿನ್ ಮೇಲೆ ಕಂಪ್ಲೇಂಟ್ FIR ಮಾಡಿಸ್ತೀನಿ. 100% ಹೇಳ್ತಾ ಇದ್ದೀನಿ. ಹುಷಾರಾಗಿರ್ಬೇಕು.
ಏನ್ ಕರೆಕ್ಟಾಗಿ ಹೇಳು. ಹ್ಞೂ ಸರ್, ಅದಕ್ಕೆ ಒಪ್ಪಿನಿ ಈಗ ಹೋಗ್ಬಿಟ್ಟು ಫುಲ್ ಟೈಟ್ ಆಗ್ಬಿಡೋದಾ? ಒಪ್ಪಿನಿ ಸರ್. ಟೈಟ್ ಆಗ್ತಿದ್ದೀನಿ ಫುಲ್ಲು. ನನ್ಗೆ ನಂಬಿಕೆ ಇನ್ನೇನು ಮಾತಾಡೋಣ ಸರ್, ಸುಮ್ಮನೆ ಅದನ್ನೇ ಇಲ್ಲ, ಅದನ್ನ ನಮ್ಮಪ್ಪ ಹೇಳಪ್ಪ. ಆಲ್ರೆಡಿ ಮೊದ್ಲಿಂದನೂ ಆಯ್ತು, ಅದ್ ಬಿಡ್ತೀನಿ, ಬೇಕಾದ್ರೆ ಕಂಟ್ರೋಲ್ ಇರ್ತೀನಿ, ಚೆನ್ನಾಗಿ ಇರ್ತೀನಿ, ಚೆನ್ನಾಗಿ ನೋಡ್ಕೊಂತೀನಿ ಸರ್. ಸರ್ ಆತನೇ ವೈನ್ಸ್ ಕ್ಯಾಶಿಯರ್ ಆಗಿದ್ದ ಈಗ ತುಮಕೂರಲ್ಲಿ. ವೈನ್ಸ್ ಕ್ಯಾಶಿಯರ್ ಒಂದೇ ಒಂದು ಡ್ರಾಪ್ ಮುಡ್ತಿರ್ಲಿಲ್ಲ. ನಾವು ಹೋಗ್ತಿದ್ವಲ್ಲ, ಅವ್ನು ಒಂದೇ ಒಂದು ಡ್ರಾಪ್ ಮುಡ್ತಿರ್ಲಿಲ್ಲ. ಅದ್ ಯಾವಾಗ ಕಲ್ತ್ಕೊಂಡು ಏನ್ ಕತೆನು 24 hours ಮಾಡ್ಕೊಂಡು ಬಾರ್ ಕ್ಯಾಶಿಯರ್ ಆಕ್ಚುಲಿ ವರ್ಕ್ ಪ್ರೊಫೆಷನ್. ನೋಡು ಪಾಂಡುರಂಗ, ಹೇಳ್ತಾ ಇದ್ದೀನಿ, ಸರ್ ನೀನ್ ವಯಸ್ಸಲ್ಲಿ ದೊಡ್ಡ ಚಿಕ್ಕವನ ಗೊತ್ತಿಲ್ಲ. ನನ್ ಮರ್ಯಾದೆನೇ ಕೊಡಲ್ಲ ಗುರು, ನೀನ್ ಎಂತವನೇ ಆಗಿರು. ಹೌದು ಸಿಗ್ಬೇಕು ಅಂದ್ರೆ ಆ ವ್ಯಕ್ತಿನ ಚೆನ್ನಾಗಿ ನೋಡ್ಕೊಂಬಿಡು, ತಾನಾಗಿ ಕೊಡ್ತಾನೆ ಮರ್ಯಾದೆನ. ಅರ್ಥ ಆಗ್ತಿದ್ಯಾ? ಸ್ವಲ್ಪ ಡ್ರಿಂಕ್ಸ್ ಮಾಡೋದನ್ನೆಲ್ಲ ಸ್ಟಾಪ್ ಮಾಡು, ವಾರ ಮಾಡ್ಕೊ. ಇನ್ನ ಮಾಡ್ಕೊಂಡ್ರೆ ನಿನ್ ಬೇರೆ ನಿನಗೆ ಡೌನ್ ಆಗುತ್ತೆ. ಇವತ್ತು ನೋಡು, ನೀನ್ ಡ್ರಿಂಕ್ಸ್ ಮಾಡ್ಕೊಂಡ್ ಬಂದಿಲ್ಲ, ಇವ್ರಿಗೆ ಸಾರ್ ಅಂತ ಕರಿತಾ ಇದ್ರೆ ನಿನ್ಗೆ ಏನು ಹೋಗಬಾರ ಅಂತ ಕರಿತಾ ಇದ್ರು. ಯಾಕೆ ಹೇಳು? ಒಳಗಡೆ ಹೋಗಿದ್ಯಲ್ಲ ಅದಕ್ಕೆ. ಅದರಿಂದ ಇನ್ನೊಂದು ಸಲ ಏನಾದ್ರೂ ಅಪ್ಪನ್ನ ಆಚೆ ಹಾಕೋದಾಗ್ಲಿ, ಬಿಟ್ಬಿಡೋದಾಗ್ಲಿ, ಸತ್ರ ಸಾಯಿಲ್ ಏನೋದಾಗ್ಲಿ ಮಾಡಿದ್ರೆ ನಾನು ಮನುಷ್ಯನೇ ಆಗಿರಲ್ಲ ಗುರು. ಅರ್ಥ ಆಯ್ತಾ? ಆಯ್ತು. ಹಾ, ಬೈಲಿ ಕೊಡಿ, ಫೈಲ್ ಕೊಡಿ, ನಿಂತ್ಕೊಳ್ಳಿ, ಹೇಳ್ತಿರ್ಗು. ಡೇಟ್ ಆಫ್ ಜಾಯ್ನಿಂಗು ನೋಡಿ ಸರ್, ಬಂದಿರೋದು November 10, 2022 ಇಸ್ವಿ. ಅಂದ್ರೆ ಎಷ್ಟು ವರ್ಷ ಆಯ್ತು ಇವತ್ತಿಗೆ? 3 ವರ್ಷ ಆಯ್ತು ಸರ್. 3ನೇ ವರ್ಷ. 3 ವರ್ಷ ತುಂಬಿದೆ. 3 ವರ್ಷ ತುಂಬಾ ಆಯ್ತು. 23, 24, 25 ತುಂಬಿದೆ ಸರ್. ಹ್ಮ್, 3 ವರ್ಷ ನೋಡಿ. 3 ವರ್ಷದಿಂದ ಬಂದಿಲ್ಲ ಈ ಅಪ್ಪ. ಬಂದ್ಬಿಟ್ಟು ಮಗ ಅಂತೆ. ನಾನು ಏನಂತ ಹೇಳಿ? ಈ ಅಪ್ಪನ್ಗೆ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ವಿ. ಹಾಸ್ಪಿಟಲ್ ಮಾಡೋ ಬರಲ್ಲ, ಫೋನ್ ಮಾಡ್ರೆ ಬರಲ್ಲ, ಸಾಯಂಗಾದ್ರೂ ಬರಲ್ಲ, ಏನಾದ್ರೂ ಬರಲ್ಲ. ಇನ್ನು ಮುಂದೆ ಇವಾಗ ಹೇಳಪ್ಪ, ಹೋಗ್ತೀಯಾ ಹೋಗಲ್ಲ? ಹೋಗ್ತೀನಿ ಸರ್. ಹೋಗ್ತೀಯಾ? ಮಗ ಚೆನ್ನಾಗಿ ನೋಡ್ಕೊಂತೀನಿ ಅನ್ಸುತ್ತಾ? ನೋಡ್ಕೊಂಡು ಓದಿ ಹೋಗ್ತೀನಿ. ಬೀದಿಗೆ ಹಾಕ್ಲಿ, ಓದಿ ಬೀದಿಗಾಗಿ ತಿರ್ಗಾ ಯಾರು ಚಕ್ರವರ್ತಿ ಸರ್ ಅಂತವ್ರು ಇನ್ನೊಂದ್ಸರಿ ಟಾರ್ಚರ್ ಕೊಡ್ತೀಯ. ಬೀದಿಗೆ ಹಾಕ್ತಾರೆ ಅಂತ ನಂಬಿಕೆ ಐತ ಅವ್ರು ನೋಡ್ಕೊಂತಾರೆ ಅಂತ. ಅವ್ರು ನೋಡ್ಕೊಂತಾರೆ ಅಂತ ನಂಬಿಕೆ ಐತ ನಿಮ್ಗೆ? ಹಂಗಿದ್ರೆ ಸರಿ ಹೋಗ್ರಿ, ಆಯ್ತಾ? ಬಟ್ ಒಂದೇ ಹೇಳ್ತೀನಿ, ಅರ್ಥ ಆಗ್ತಿದ್ಯಾ ನಿಮಗೆ? ನನ್ನ ಉದ್ದೇಶ ನಿಮಗೆ ಒಳ್ಳೇದಾಗ್ಲೇಬೇಕು. ಯಾಕಂದ್ರೆ ನೀವು ಸಾಯೋ ಪರಿಸ್ಥಿತಿಲಿ ಜೀವ ಉಳಿಸಿದೀನಿ ನಾನು, ಆಯ್ತಾ? ಈ ಜೀವ ಉಳಿಸಿದ ಜೀವಕ್ಕೆ ಒಂದು ಒಳ್ಳೆ ಸಾವು ಬರ್ಬೇಕು. ಸುಮ್ನೆ ಬೀದಿಲ್ ಸಾಯೋದ್ ನನಗೆ ಇಷ್ಟ ಆಗಲ್ಲ. ಹಂಗೇನಾರು ಆಯ್ತು ನನ್ಗೆ ಗೊತ್ತಾಯ್ತು ಅಂದ್ರೆ ನಿನ್ ಮಗ ನನ್ ಕತೆನೆ ಬೇರೆ ಮಾಡಕ್ ಕೊಡ್ತೀನಿ. ಏನಪ್ಪ, ಅರ್ಥ ಆಗ್ತಿದ್ಯಾ? ಹಾ, ಬಿಡಿಸಿ ಹೇಳೇನಪ್ಪ. ನೀನು ಅಂಧಾರಾಗ್ತೀಯ, ನಿನ್ನ ಹೆಂಡತಿ ಮಕ್ಕಳು ಬೀದಿಗೆ ಬೀಳ್ತವೆ, ನೀನು ಚೆನ್ನಾಗಿರ್ಬೇಕು. ಈಗ ನನ್ನಲ್ಲಿ ಲೆಟ್ರು, ಇನ್ನು ಮುಂದೆ ನಮ್ಮ ತಂದೆ ಏನೇ ಆದ್ರೂ ನಾನೇ ಜವಾಬ್ದಾರಿ ಅಂತ ಲೆಟರ್ ಮಾಡೇ ಕಳ್ಸಲ್ಲ ನಾನು ಇವಾಗ. ಸುಮ್ನೆ ಅಂತೂ ಕಳ್ಸಲ್ಲ. ಅರ್ಥ ಆಗ್ತಿದ್ಯಾ? ಸ್ನೇಹಿತರೆ, ಇವರು ನಮ್ಮ ಒಂದು ಆಶ್ರಮಕ್ಕೆ ಬಂದು 3 ವರ್ಷ ಆಯ್ತು. ಇವತ್ತು ಗಂಟೆ ಬರ್ಸ್ಕೊಂಡು ಅವ್ರ ಮಗ ಬಂದಿದ್ದಾರೆ. ಇವಾಗ ಅವ್ರ ಜೊತೆನ ವಾಪಸ್ ಮನೆ ಕಳಿಸ್ತಾ ಇದ್ದೀನಿ. ಇನ್ನು ಮುಂದೆ ಪಾಪಣ್ಣ ಅವರಿಗೆ ಏನೇ ಒಂದಾದ್ರು, ಏನೇ ಒಂದು ನೋವಾದ್ರು, ಏನೇ ಒಂದು ಅವರಿಗೆ ಆರೋಗ್ಯ ಏನೇ ಆದ್ರೂ, ಅವ್ರ ಸಾವನ್ನಪ್ಪಿದ್ರು ಏನೇ ಆದ್ರೂ ನೇರ ಜವಾಬ್ದಾರಿ ಅವರ ಮಗ ಪಾಂಡುರಂಗನೇ ಆಗಿರ್ತಾರೆ. ಸಾಕ್ಷಿಗೆ ಸರ್, ನಿಮ್ಮ ಹೆಸರು? ಅಶ್ವತ್. ಓಕೆ, ಇವರಿಬ್ರು ಇರ್ತಾರೆ. ನೀವೇನಾಗಬೇಕು ಅವ್ರಿಗೆ? ತಮ್ಮ ಅಂದ್ರೆ ಯಾವ ತರ ತಮ್ಮ? ಓಕೆ, ನೀವು ಮೊಮ್ಮಗ ಆಗ್ಬೇಕು ಸರ್. ನೀವು ಮೊಮ್ಮಗ ಆಗ್ಬೇಕು. ಇಷ್ಟೊಟ್ಟಿದ್ದೀರ ಮೊಮ್ಮಗ ಇವ್ರಿಗೆ? ಅಂದ್ರೆ ಇವ್ರ ಅಣ್ಣವರು ಮಗಳ ಮಗ. ಓಕೆ ಓಕೆ ಓಕೆ, ಅಣ್ಣ ಇದಾರಲ್ಲ ಅವ್ರ ಮಗ. ಸರಿ ಸಾಹೇಬ್ರೆ, ಹೋಗ್ತೀರಾ? ಮಕ್ಕಳಿಗೆ ಒಂದು ಪಾಠ ಆಗ್ಲಿ. ಯಾರ್ಯಾರು ಮನೆಯಿಂದ ಆಚೆ ಹಾಕ್ಬೇಕು ಅಂತಿದ್ದೀರ ಮಕ್ಕಳಿಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಹೆಂಡತಿ ಬಿಟ್ಟೋದ್ರೆ ಇನ್ನೊಬ್ಬಳ ಮದುವೆ ಆಗ್ಬೋದು ಸ್ವಾಮಿ. ಗಂಡ ಬಿಟ್ಟೋದ್ರೆ ಇನ್ನೊಬ್ಬನ್ನ ಮದುವೆ ಆಗ್ಬೋದು ಸ್ವಾಮಿ. ಮಕ್ಕಳೇ ಆಗಿಲ್ಲ ಅಂದ್ರೆ ದತ್ತು ತಗೊಂಡು ಈ ರೇಂಜಿಗೆ ಬೆಳೆಸಿದ್ರೆ ಮಮ್ಮಿ ಡ್ಯಾಡಿ ಅಂತ ಕರೀತವೆ. ಎಷ್ಟೇ ಕೋಟಿ ಕೊಟ್ರು ಅಪ್ಪ ಅಮ್ಮ ಸಿಗಲ್ಲ. ಇದೊಂದು ಮೈಂಡಿಗೆ ಹಾಕೊಳ್ಳಿ. 2ನೇ ಹೆಂಡತಿ, 3ನೇ ಹೆಂಡತಿ, 4ನೇ ಹೆಂಡತಿ, 5ನೇ ಹೆಂಡತಿ ತಗೊಂಬರ್ಬೋದು. 2ನೇ ಅಪ್ಪ, 3ನೇ ಅಪ್ಪ, 4ನೇ ಅಪ್ಪ, 5ನೇ ಅಪ್ಪ ತಗೊಂಬರಕ್ಕಾಗಲ್ಲ. ಇದ್ದಾಗ ಚೆನ್ನಾಗಿ ನೋಡ್ಕೊಂಬಿಡಿ. ಒಳ್ಳೇದಾಗ್ಲಿ ಎಲ್ಲರಿಗೂ. ಪ್ರತಿಯೊಬ್ಬರು ಶೇರ್ ಮಾಡಿ. ಇಂಥ ಮಕ್ಳಿಗೆ ಪಾಠ ಆಗ್ಲಿ.
ಪಾಪಣ್ಣ ಹ್ಞೂ ಸರ್ ಹೋಗ್ತಾ ಇದಾರೆ ತಾನೆ? ಹ್ಞೂ ಹೋಗ್ತಿರ ತಾನೆ? ಆಮೇಲೆ ಹೋಗ್ಬಿಟ್ಟು ನಿಮ್ ಮಗನ್ ಜೊತೆ ಇರ್ಬೇಕು. ಆಮೇಲೆ ಏನಾದ್ರು ನೀವು ಬೀದಿಲಿರೋದು ಮನೆ ಬಿಟ್ಟು ಹೋಗ್ಬಿಡೋದು ಹಂಗೆಲ್ಲ ಮಾಡಿದ್ರೆ ಆ ಎಲ್ಲಿ ಹೋಗಲ್ಲ. ಇದು ಆಶ್ರಮ ಫ್ರೀಯಾಗಿ ಓಡಾಡ್ಕೊಂಡು ಇರೋದು ಆಶ್ರಮ. ನೆಕ್ಸ್ಟ್ ಏನಾದ್ರು ಹಂಗೇನಾದ್ರು ನೀವು ಮನೆ ಆಚೆ ಬಂದ್ರಿ ಅಂದ್ರೆ ತಗೊಂಡ್ ನಮ್ ಫ್ರೆಂಡ್ ಬೇರೆ ಆಶ್ರಮ ಇದೆ, ಲಾಕ್ ಮಾಡ್ಬಿಡ್ತಾರೆ. ಅಲ್ಲ ಅಲ್ಲೇ ವಾರ್ಡ್ ಹಾಕ್ಬಿಡ್ತೀನಿ. ಅರ್ಥ ಆಯ್ತಲ್ಲ? ಹಂಗ್ ಮಾಡೋಣ. ಇಲ್ಲಿ ಯಾವತ್ತರ ನಿಮ್ಗೆ ಲಾಕ್ ಮಾಡಿದಾರಾ? ಕೂಡ ಹಾಕಿರೋದು ಇಲ್ಲ ತಾನೆ? ಆರಾಮಾಗಿರಿ, ಒಳ್ಳೇದಾಗ್ಲಿ. ಒಂದು ಮಾತೊಂದು ಇಲ್ಲ, ಕೂಡ ಹಾಕ್ಲು ಇಲ್ಲ. ನಾನ್ ಹೆಂಗ್ ಬೇಕಾದ್ರೆ ಹಂಗ್ ಬಿಟ್ಟಿದ್ದೀರಿ, ನಾನ್ ಹೆಂಗ್ ಬೇಕಾದ್ರೆ ಹಂಗ್ ಬೆಳ್ಕೊಂಡ್ ಬಂದಿದ್ದೀನಿ, ಏನೂ ಮಾಡಿಲ್ಲ. ಥ್ಯಾಂಕ್ ಯು. ಇನ್ಮೇಲೆ ಅದು ಸ್ವಲ್ಪ ಆರಾಮ ಚೆನ್ನಾಗಿರಿ, ಆಯ್ತಾ? ಇಲ್ಲೇ ಅವೆಲ್ಲ ಬೇಡ, ಅವೆಲ್ಲ ಮಾಡ್ಬಾರ್ದು. ಓಕೆ, ಹುಷಾರಾಗಿ ಹೋಗಿ ಬನ್ನಿ, ಆಯ್ತಾ? ಬಿಡಿ ತಪ್ಪಾಯ್ತಪ್ಪ, ಮನೆಗೆ ಅಂತ ಕರಿ. ಇರ್ಲಿ ಬಿಡಿ, ಹೋಗೋಣ. ಬಿಡಿ ಆಯ್ತು ಬಿಡಿ. ಏನ ಹೇಳಿರೋದು ಹೇಳಿರೋದ್ರಲ್ಲಿ ಏನು ನಡ್ಲಿಕ್ಕಲ್ಲಿ ತಪ್ಪಾಯ್ತು ಪಾಪ ಮನೆಗೆ ಅಂತ ಹೇಳ ಒಂದು ಮಾತು. ಸಿಪ್ಪಿನಲ್ಲ ಅವಳಿ ಸುತ್ತಿ ಲೇನಾ ನೋಡಿ ಸರ್, ಕಾಲ್ ಬಿಡ್ಕೊಂಡ್ ಬೇಡ್ಕೊಂಡೆ ಬೇಡಪ್ಪ, ಏನಂತ? ತಡಿ, ಏನ ಕಾಲ್ ಹಿಡ್ಕೊಂಡ್ ಬೇಡ್ಕೊಂಡೆ ಏನಂತ? ಬೇಡಪ್ಪ, ಹಿಂಗಾರ ಮಾಡ್ಬೇಡಪ್ಪ, ಬೇಡಪ್ಪ, ಕೆಟ್ಟ ಹೋಗ್ಬೇಡಪ್ಪ ಅಂತ ಕಾಲ್ ಹಿಡ್ಕೊಂಡ್ ಬೇಡ್ಕೊಂಡೆ. ಮಾತಾಡ ಫೋನ್ ಲೇನಾ ಹೋದನ. ಏಯ್ ಇದು ಡ್ರಿಂಕ್ಸ್ ಬಿಟ್ಟು ಆಗ್ಗುರು ನೀನು ಫಸ್ಟ್ ಬ್ಯಾಗ್ ಐತೆ, ಬ್ಯಾಗ್ ತಗೊಂಬ. ಮಂಜು ಬಾಯಿಲೆ. ಸರಿ, ಈಗ ಹಳದ್ ಬೇಡ, ಹೋಗಿ ಚೆನ್ನಾಗಿರ್ಬೇಕು, ಆಯ್ತಾ? ನನ್ನ ಉದ್ದೇಶ ಏನಂದ್ರೆ ನಿಮ್ಮ ಜೀವನ ಕಷ್ಟಪಟ್ಟು ಸೇವ್ ಮಾಡಿದೀನಿ, ಆ ಜೀವಕ್ಕೆ ಒಂದು ಅರ್ಥ ಇರ್ಬೇಕು. ಅರ್ಥ ಆಗ್ತಿದ್ಯಾ? ಇಲ್ಲ ಅಂದ್ರೆ ನೀವು ಸತ್ತಿವತ್ತಿಗೆ ಎಷ್ಟು ತಿಂಗಳಾಗಿರೋದು? ಎಷ್ಟು ತಿಂಗಳು? ವರ್ಷ ಆತ ಬಂತು. ಸತ್ತಾಗಲೇ 9 ವರ್ಷ, 9 ತಿಂಗಳು. 9 ಮಂತ್ಸ್ ಆಗಿರೋದು ಇವ್ರು. ಅಷ್ಟು ಕಷ್ಟಪಟ್ಟು ಏನಾನ ಮಾಡಿ ಜೀವ ಉಳಿಸಿರೋದು. ನಡಿಯಾಗ ಹಿಂಗ್ ನಿಲ್ಲಕ್ಕೆ ಆಗ್ತಾ ಇರ್ಲಿಲ್ಲ. ಫೋನ್ ಮಾಡ್ರೆ ಒಂದು ಇದ್ ಮಾಡ್ಕೊ ಗುರು ನೀನು. ಯಾರು ಇನ್ಮೇಲೆ ಎಲ್ಲ ಹೋದ್ರು ಒಂದು ಫೋನ್ ಟಕ್ಕಂತ ಓಡ್ಬಾ. ಅರ್ಥ ಆಗ್ತಿದ್ಯಾ? ಅರ್ಧ ಇದು ತಗೊಂಬರ್ರಿ ಬ್ಯಾಗು. ಆಯ್ತು ನೋಡ್ರಿ, ತಗೊಂಬರ್ತಾರೆ ನೋಡ್ರಿ. ಬೆಡ್ಡಿನ ಮ್ಯಾಗೆ ಐತೆ ನೋಡಿ, ತಗೊಂಬರ್ತಾರೆ ನೋಡ್ರಿ. ಓ, ಇವಾಗ ಹಿಡ್ಕೊಂಡ್ಬಿಟ್ಟಿದ್ಯಾ ಕೈನ? ಚೆನ್ನಾಗಿರಿ, ಆಯ್ತು. ಮನೆ ಬಿಟ್ಟು ಹೋಗ್ಬೇಡ್ರಿ, ಮಗನ ಜೊತೆನೆ ಇರ್ಬೇಕು. ಚೆನ್ನಾಗಿರಿ, ಹುಷಾರಾಗಿರಿ. ನೀವು ಅಡ್ಜಸ್ಟ್ ಮಾಡ್ಕೊಂಡು ಇರ್ಬೇಕು ಸ್ವಲ್ಪ. ಏನ್ ಮಾಡಕ್ಕಾಗಲ್ಲ, ಜಗಳಗಳು ಬರ್ತಾವಲ್ವಾ? ಚೆನ್ನಾಗಿರ್ಬೇಕಿಲ್ಲ, ಆಚೆ ಹೋಗ್ಬಾರ್ದು ನೋಡಿ. ಮತ್ತೆ ಆಚೆ ಹೋದ್ರೆ ಈ ತರ ಆಶ್ರಮ ಸಿಗಲ್ಲ ನಿಮ್ಗೆ. ತರ್ತರ ಮತ್ತೆ ಯಾರು ನೋಡ್ಕೊಳ್ಳೋರು ಇರಲ್ಲ ನೋಡಿ. ಹೋಗ್ಬನ್ನಿ. ಸರಿ ನಡಿ. ಓ, ಇವಾಗ ಬಂತ ಬ್ಯಾಗ್ ಹಿಡ್ಕೊಳಕ್ಕೆ 3 ವರ್ಷ ಆದ್ಮೇಲೆ? ನಡ್ರಿ, ಆಯ್ತು ನಡ್ರಿ, ಆಯ್ತು ನಡ್ರಿ. ಕೃಷ್ಣಪ್ಪ, ಆಯ್ತು. ಪಾಪಣ್ಣ, ನಿಮ್ದು ಸ್ಲಿಪ್ಪರ್ ಎಲ್ಲಿ? ಸ್ಲಿಪ್ಪರ್ ಹಾಕೊಳ್ಳಿ. ಸ್ಲಿಪ್ಪರ್ ತಗೊಂಬಾರ, ಸ್ಲಿಪ್ಪರ್. ರಾಜೇಶ್ ಒಳಗಡೆ ಹೋಗು. ಇಲ್ಲಿದ್ಯಾ? ಬನ್ನಿ, ನಾನು ನಿಮಗೆ ನಂದು ಫೋನ್ ನಂಬರ್ ಕೊಡ್ತೀನಿ. ಮಗ ಮತ್ತೆ ಏನಾದ್ರು ಮಾಡ್ದ ಹಂಗೆ ನನಗೆ ಇಮಿಡಿಯೇಟ್ ಫೋನ್ ಮಾಡಿ, ನಾನು ಅಲ್ಲಿಗೆ ಬರ್ತೀನಿ. ಏನಾದ್ರು ಆಚೆ ಆಗ್ತಾ ಹಿಂಗ್ ಮಾಡ್ದ ಅಂದ್ರೆ ಅದಾಗ್ತೀಯಾ? ನಾನು ಕಾರ್ಡ್ ಕೊಡ್ತೀನಿ. ಮತ್ತೆ ಮಗ ಏನಾರು ಮಾಡ್ರೆ ನನಗೊಂದು ಫೋನ್ ಮಾಡಿ. ತಮ್ಮ ಗಮನಕ್ಕೆ ಬರೋದೇನು ಬೇಡ, ಫಸ್ಟ್ ನನ್ ತಂದ್ರೆ ಸಾಲ್ವ್ ಆಗ್ಲಿಲ್ಲ ಅಂದ್ರೆ ಅಲ್ಲ, ನಾನು ಕೊಡ್ತೀನಿ ಕಾರ್ಡು. ಯಪ್ಪ ಬರೀ ಡ್ರಿಂಕ್ಸ್ ಮಾಡ್ಕೊಂಡಿರೋದು, ಸರಿ ಹೋಗಂಗ್ ಕಾಣಲ್ಲ.
ಫಸ್ಟ್ ಅವ್ರ ಮಗನಿಗೆ ಕರ್ಕೊಂಡೋಗಿ ಹಾಕ್ಬೇಕು ರಿಯಾಬ್ಗೆ, ಡ್ರಿಂಕ್ಸ್ ಬಿಡ್ಸಕ್ಕೆ. ಹಂಗ್ ಮಾಡ್ಬಿಡ್ರಿ, ಕರ್ಕೊಂಡೋಗಿ ರಿಯಾಬ್ಗೆ ಹಾಕ್ರಿ ಒಂದ್ 3 ತಿಂಗಳು. ಏನ್ ಮಾಡ್ಬೇಕೀಗ ಅವ್ನು? ಅಲ್ಲೋಡ್ ನಗಾಡ್ತಾನ ಅಲ್ಲೋಗ್ಬಿಟ್ಟು. ಪಾಂಡ್ರಂಗ ಬಾರಪ್ಪ ಇಲ್ಲಿ. ಅಂತ ಒಳ್ಳೆ ದೇವರ ಹೆಸರು ಇಟ್ಕೊಂಡಿದ್ಯಾ. ಅದೇ ಅಂತ ಒಳ್ಳೆ ದೇವ್ರ ಹೆಸರು ಇಟ್ಕೊಂಡು ಪಾಂಡ್ರಂಗ ಹತ್ರ ಇದೆಯಾ ನೀನು? ಬನ್ನಿ ತಗೊಳ್ಳೋಣ, ಫೋಟೋ ತಗೊಳ್ಳೋಣ, ಬನ್ನಿ ನಿಂತ್ಕೊಳ್ಳಿ. ಬನ್ನಿಪ್ಪ, ಬನ್ನಿಮ್ಮ, ಬನ್ನಿ. ಸ್ನೇಹಿತರೆ, ಇವಾಗ ನಾನು ಅವ್ರ ಮಗ ಪಾಂಡುರಂಗ ಮತ್ತೆ ಅವರ ಮೊಮ್ಮಗ ಅಶ್ವಥ್ ಅವ್ರ ಜೊತೆ ಮನೆಗೆ ವಾಪಸ್ ಕಳಿಸ್ತಾ ಇದ್ದೀನಿ. ಸಾಹೇಬ್ರೆ, ಇನ್ ಮುಂದೆ ಹೋದ್ಮೇಲೆ ನಿಮಗೂ ನಮಗೂ ಯಾವ ಸಂಬಂಧ ಇರಲ್ಲ. ಏನೇ ಆದ್ರೂ ನಿಮ್ಮ ಮಗನೇ ಜವಾಬ್ದಾರಿ. ಓಕೆ? ಮತ್ತೆ ಏನೇ ನಿಮ್ಮ ಮಗ ಏನೇ ಮಾಡ್ರು ನಾ ನಂಬರ್ ಕೊಡ್ತೀನಿ, ನಂಗೊಂದು ಇಮಿಡಿಯೇಟ್ ಫೋನ್ ಮಾಡಿ. ಆಯ್ತಾ? ನನಗೆ ಇಲ್ಲ ಅಂದ್ರೆ ಅಶ್ವಥ್ ಅವ್ರಿಗೆ ಫೋನ್ ಮಾಡಿ ಒಂದ್ ಮಾತು ಹೇಳಿ ಹಿಂಗಾಗಿದೆ ಅಂತ. ಅವ್ರ ಬುದ್ಧಿ ಹೇಳ ನೆಕ್ಸ್ಟ್ ನನಗೆ ಮಾಡೋದು. ಚೆನ್ನಾಗಿ ನೋಡ್ಕೋಬೇಕು ಪಾಂಡುರಂಗ. ಥ್ಯಾಂಕ್ ಯು. ಪ್ರತಿಯೊಬ್ರು ಶೇರ್ ಮಾಡಿ, ಇಂಥವ್ರ ಪಾಠ ಆಗ್ಲಿ. ಪ್ರೀತಿಯ ಪ್ರಶಾಂತ್ ಚಕ್ರವರ್ತಿ. ಜಂತು ನಡಿ.